ಜ್ಯೋತಿಷ್ಯ ಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರೂಜಿಯವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಓಕೆ, ಇನ್ನು ವೀಕ್ಷಕರೇ, ನೀವು ನಿಮ್ಮ ಯಾವುದೇ ಸಮಸ್ಯೆಗೂ ಕೂಡ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕರೆ ಮಾಡಿ ಮಾತಾಡ್ಬೋದು. ನಿಮ್ಮ ವಿದ್ಯೆ, ಉದ್ಯೋಗ ಅಥವಾ ಆಸ್ತಿ ವಿಚಾರ, ಮದುವೆ ವಿಚಾರ, ಈ ರೀತಿಯಲ್ಲಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ನೀವು ಕರೆ ಮಾಡಿ ಗುರೂಜಿ ಅವ್ರ ಹತ್ರ ಮಾತಾಡ್ಬೋದು. ಗುರೂಜಿ ಸದ್ಯ ಕಾಲರ್ ಇದ್ದಾರೆ, ಮಾತಾಡ್ರಿನ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಲೋ, ಓಕೆ, ಟಿವಿ ವಾಲ್ಯೂಮ್ ಕಮ್ಮಿ ಇಟ್ಟು ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಓಕೆ, ಹೇಳಿ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಹಾವೇರಿಲಿದ್ದಾರಿ, ರೂಪಾ ಅಂತ ನನ್ನ ಹೆಸರು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ರೀ. ಡೇಟ್ ಆಫ್ ಬರ್ತ್ ಹೇಳಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ, ಹುಟ್ಟಿದ ದಿನಾಂಕ. 6/5 ರೀ. ಹಾ, 2009 ರೀ. ಓಕೆ, ಹುಟ್ಟಿದ ಸಮಯ 10:45 ರೀ ಬೆಳಗ್ಗೆ. ಬೆಳಗ್ಗೆ. ಊರು ರಾಯಚೂರು. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ನಮಸ್ಕಾರ. ಹಲೋ, ನಮಸ್ಕಾರ ರೀ. ತಿಂಡಿ ತಿಂದಿಲ್ವಾ? ತಿಂಡಿ ತಿಂದ್ರೇನಮ್ಮ? ಇನ್ನೂ ಇಲ್ರಿ. ಅದಕ್ಕೋಸ್ಕರ ಎಷ್ಟು ಸ್ಲೋ ಆಗಿ ಮಾತಾಡ್ತಾ ಇದ್ದೀರಾ? ಈಗ ನಿಮ್ ಕರೆ ಕಟ್ ಮಾಡಿಸ್ತೀನಿ. ಕರೆ ಕಟ್ ಮಾಡ್ಸೋಣ? ಜೋರ. ಅದೇನು 4-5 ಜನ ಮಾತಾಡ್ತಾ ಇದ್ದಾರೆ. ಮೇಡಮ್, ನೀಟಾಗಿ ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ಅಲ್ಲ, ನಿಮಗೇನೋ ಮಾತಾಡಕ್ ಬರುತ್ತೋ ಅಥವಾ ಗೊತ್ತಿಲ್ವೋ ಹೇಳಿ. ಒಂದು 4-5 ಜನ ಮಾತಾಡ್ತಾ ಇದ್ದಿಲ್ಲ, ಯಾರೋ ಒಬ್ರು ಮಾತಾಡಿ, ಒಬ್ರು ಸ್ಪಷ್ಟವಾಗಿ ಮಾತಾಡಿ. ಇಲ್ಲ, ನಿಮ್ಮ ನೆಟ್ವರ್ಕ್ ಆಚೆ ಬಂದು ಮಾತಾಡಿ. ಆ ಟಿ ವಿ ನೋಡ್ಕೊಂಡು ಯಾಕೆ ಮಾತಾಡ್ತೀರಾ? ಆಚೆ ಬಂದು ಮಾತಾಡಿ. ಎಜುಕೇಷನಲ್ಲಿ ಸ್ವಲ್ಪ ಕನ್ಫ್ಯೂಷನ್ ತೋರಿಸ್ತಾ ಇದೆ ರಾಹು ದಶೆಯಲ್ಲಿ. 3ನೇ ಮನೆ ಟೆಕ್ನಿಕಲ್ ಸೈಡ್ ತೋರಿಸುತ್ತೆ. ಟೆಕ್ನಿಕಲ್ ಸೈಡ್ ಹೋಗಬೇಕು, ಯಾಕೆಂದರೆ ಈ ಕಾಂಬಿನೇಷನ್ ನೋಡಿದ್ರೆ ಹೆಚ್ಚು ಕಮ್ಮಿ ಹೇಳ್ಬಿಡ್ಬೋದು. ಎಜುಕೇಷನ್ ವಿಚಾರದಲ್ಲಿ ಇವರು ಟೆಕ್ನಿಕಲ್ ಸೈಡ್ ಅಂದರೆ ಈ ITI, ಡಿಪ್ಲೊಮೊ ಮತ್ತು CAD, CAM ಈ ಸೈಡಲ್ಲಿ ಹೋಗಬೇಕು. 3ನೇ ಮನೆ ವಿದ್ಯಾಭ್ಯಾಸನ ಡೌನ್ ಮಾಡುತ್ತೆ, ವಿದ್ಯಾಭ್ಯಾಸನ ಕೊಡಲ್ಲ. ಹಾಗೆ ಇಲ್ಲಿ ರಾಹು ಇರ್ತಕ್ಕಂಥ ಒಂದು ದಶ 2039 ಅವರು ಡಿಗ್ರಿ ಕಡೆ ಹೋಗಬೇಕು ಅಂದರೆ ಕಾಮರ್ಸು ಭಾಳ ಒಳ್ಳೆಯದು. ಅದು 3ನೇದು ಬಂದು ಲಾಸ್ಟಲ್ಲಿ ಬರಬೇಕು ಅಂದರೆ ಕಂಪ್ಯೂಟರ್ ಸೈನ್ಸು 3ನೇದು ಲಾಸ್ಟಲ್ಲಿ ಬರುತ್ತೆ. 3 ಲೆವೆಲ್ ಕೊಡ್ತೀವಿ ನಾವು ಅಷ್ಟೇ. ಸೊ ದಯಮಾಡಿ ಎಜುಕೇಷನಲ್ಲಿ ಇದನ್ನು ತೋರಿಸಿ. ಮುಂದಿನ ಕರೆಗೆ ಹೋಗೋಣ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮ್ಯಾಮ್, ನಾವು ದೊಡ್ಡಬಳ್ಳಾಪುರದಿಂದ ಕರೆ ಮಾಡ್ತಾ ಇದ್ದೀವಿ. ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಯ್ತು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. ಕೇಳಿಸ್ಲಿಲ್ಲ. 3ನೇ ತಿಂಗಳು. 3ನೇ ತಿಂಗಳು, ತಾರೀಕು 26ನೇ ತಾರೀಕು, 81ನೇ ಇಸ್ವಿ. ಓಕೆ, 26. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 4:15 ಗುರುವಾರ. ಬೆಳಗ್ಗೆನ ಸಂಜೆನಾ? ಸಂಜೆ. ಓಕೆ, ಹುಟ್ಟಿದ ಊರು? ವಾಣಿಗಿರಳ್ಳಿ. ಕೇಳಿಸ್ಲಿಲ್ಲ, ಇನ್ನೊಂದ್ಸರಿ ಹೇಳಿ. ಜಿಲ್ಲೆ ಹೇಳಮ್ಮ, ತಾಲೂಕು. ತಾಲೂಕ್ ಹೇಳಿ. ದೊಡ್ಡಬಳ್ಳಾಪುರ ತಾಲೂಕು. ದೊಡ್ಡಬಳ್ಳಾಪುರ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿದ್ದಾರೆ, ಮಾತಾಡಿ. ಯಾವಾಗೂ ಹುಷಾರಿರಲ್ಲ, ಬಲ್ಗಾಣೆ ಯಾವಾಗ ಹೊಡ್ಕೊಂತಾನೆ ಇರುತ್ತೆ, ಮತ್ತೆ ಚರ್ಮದ ಸಮಸ್ಯೆ ಇರುತ್ತೆ. ಬಲ್ಗಳು ನೋಡ್ಕೊಳ್ಳೋದು ವೀಕ್ನೆಸ್ಸು, ಅರ್ಥ ಆಯ್ತಾ? ನಿಧಾನಕ್ಕೆ ಸ್ವಲ್ಪ. ಇಲ್ಲಿ 44 ಏಜ್ ತೋರಿಸ್ತಾ ಇದೆ. ಹೆಲ್ತ್ ಕಡೆ ನೋಡ್ಕೊಳ್ಳೋಣ, ಹೆಲ್ತ್ ಏನು ಪ್ರಾಬ್ಲಮ್ ಇದೆ ಅಂತ ನೋಡೋಣ. ಹೆಲ್ತ್ ಏನೋ ಬಳಗನ್ನು ನೋಡ್ಕೊಳ್ತಾ ಇರೋದು ಒಂದು ಹೆಲ್ತ್ ಪ್ರಾಬ್ಲಮ್ ಅಂದರೆ ನನಗೆ ಫಸ್ಟ್ ಟೈಮ್ ಗೊತ್ತಾಗ್ತಾ ಇರೋದು. ಮೇಜರಾಗಿ ಇಲ್ಲಿ ಎಲ್ಲ ಗುಡ್ ಸೈಡ್ ಕಾಂಬಿನೇಷನ್ ತೋರಿಸ್ತಾ ಇದೆ, ಬ್ಯಾಡ್ ಸೈಡ್ ಯಾವುದೂ ತೋರಿಸ್ತಾ ಇಲ್ಲ. ಊಟದ ವಿಚಾರದಲ್ಲಿ ಶನಿ 2ನೇ ಮನೆ ತೋರಿಸ್ತಾ ಇರೋದ್ರಿಂದ ಊಟದ ಆಹಾರದಲ್ಲಿ ಪಥ್ಯ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾ ಇದೆ. ಶುಕ್ರ 7ನೇ ಮನೆ ಅಂತಂದರೆ 8ನೇ ಮನೆಗೆ ವ್ಯಯಭಾವ ಆಗಿರ್ತಕ್ಕಂಥ 7ನೇ ಮನೆ. ಶುಕ್ರನ ಒಂದು ಜಿರ್ಕಾನ್ ಧರಿಸ್ಕೊಳ್ಳಿ. ಹಾಗೆ
ಒಂದು ರುದ್ರಾಕ್ಷಿ ಸಜೆಸ್ಟ್ ಮಾಡ್ತೀನಿ 6 ಮುಖದ್ದು. ಕಣ್ಣು ನೋಡ್ಕೊಳ್ಳೋದು ಅವೆಲ್ಲ ವೀಕ್ನೆಸ್, ಅದು ವಿಂಕಿಂಗ್ ಆಫ್ ದಿ ಐಸ್ ಅಂತ ಹೇಳ್ತಾರಲ್ಲ, ಅದು ವೀಕ್ನೆಸ್. ಅದೇ ನರ್ವ್ಸ್ ವೀಕ್ನೆಸ್ಸು. ಅದು ಸ್ವಲ್ಪ ಎಕ್ಸಸೈಸು ವಾಕಿಂಗ್ ಎಲ್ಲ ಮಾಡಿದ್ರೆ ಅದು ವೀಕ್ನೆಸ್ ಹೋಗುತ್ತೆ. ಜ್ಯೋತಿಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮುಂದಿನ ಕರೆಗೋಣ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ ಮೇಡಮ್. ಸರ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬಾಗಲಕೋಟೆಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಸಿಸ್ಟರ್ ಮಗಳದ್ದು ಒಂದು, ಹಾ, ಅವರು ನವೋದಯ ಎಕ್ಸಾಮ್ ಅಪ್ಲೈ ಮಾಡಿದ್ದಾರೆ. ನವೋದಯ ಎಕ್ಸಾಮ್ ಹಾಕತ್ತೆ ಏನು? ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರದಲ್ಲಿ ಕೇಳಿ. 1 ರಿಂದ 249 ಒಂದು ಸಂಖ್ಯೆ ಹೇಳಿ. 249. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಯಾವಾಗ ಎಕ್ಸಾಮು, ಯಾವಾಗ ರಿಸಲ್ಟು? ಡಿಸೆಂಬರ್ದಲ್ಲಿದೆ ಗುರುಜಿ. ರಿಸಲ್ಟ್ 3ನೇ ಮನೆ ನೋಡ್ತೀವಿ. 12 ಬಂದಿದೆ, ಸ್ವಲ್ಪ ಕಷ್ಟ. ರಿಸಲ್ಟು ಸ್ವಲ್ಪ ಡೌಟ್ಫುಲ್ ಬರುತ್ತೆ. 12 ಬಂದಾಗ ರಿಟರ್ನ್ ಎಕ್ಸಾಮ್ 3ನೇದು ನೋಡ್ತೀವಿ. ರಿಟರ್ನ್ ಎಕ್ಸಾಮು 3rd ಕಸ್ಪ್ ನೋಡ್ತೀವಿ. 3rd ಕಸ್ಪಲ್ಲಿ 12 ಬಂದಾಗ ಸ್ವಲ್ಪ ಕಷ್ಟ ಅಂತ ಬರುತ್ತೆ. ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ. ಕರಿ ಉದ್ದಿನ ಕಾಳನ್ನು ಶನಿವಾರ ದಾನ ಮಾಡಿ, ಒಳ್ಳೆಯದಾಗಲಿ. ಅದು ಎಕ್ಸಾಮ್ ಡಿಸೆಂಬರ್ದಲ್ಲಿದೆ ಗುರುಜಿ. ನೆಕ್ಸ್ಟ್ ಆಯ್ತು, ಒಂದೇ ಕ್ವಶನ್ ಆಯ್ತು. ಮುಂದೆ ಓಕೆ, ಮುಂದೆ ಧನ್ಯವಾದ ಹೋಗ್ತಾರಪ್ಪ. ನನಗೆ ಬೇರೆ ಕಾಲ್ ಕೊಡಿ, ಯಾಕಲ್ಲಿ ಡಿಲೇ ಮಾಡ್ತೀರ ಅಲ್ಲಿ? ಓಕೆ, ಧನ್ಯವಾದ ಸರ್. ಕರೆ ಮಾಡಿ ಒಂದು ಕಾಲ್ ಮಾಡಿ ತಗೊಂಡು ಕಟ್ ಮಾಡ್ತಾರೆ. ಫ್ರೀ ಕೊಟ್ರೆ ಅವ್ರು ಜನ್ಮನೇ ಕೇಳ್ಬಿಡ್ತಾರೆ. ಓಕೆ, ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮುಂಬೈಯಿಂದ ಮಾತಾಡ್ತಿದ್ದೀವಿ ಮೇಡಮ್. ಓಕೆ ಮೇಡಮ್, ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 17/9/2006. ಓಕೆ, ಹುಟ್ಟಿದ ಸಮಯ? 11:40 AM. ಓಕೆ, ಊರು? ಬಂಟ್ವಾಳ. ಸರಿ ಮೇಡಮ್, ಗುರುಜಿ ಇದ್ದಾರೆ, ಮಾತಾಡಿ. ಏನ್ ಪ್ರಶ್ನೆ ಇದೆ ಕೇಳಿ. ಓಕೆ. ನಮಸ್ತೆ ಗುರುಗಳೇ. ಹೇಳಿ. ನಮಸ್ಕಾರ. ನಮ್ಮ ಮಗಳು 12th ಆಯ್ತು ಗುರುಗಳೇ. ಅವಳು BMS ತಕೊಂಡಿದ್ದಾಳೆ. ಮುಂದೆ ಏನ್ ಮಾಡಿದ್ರೆ ಒಳ್ಳೇದು ಅಂತ ಕೇಳಲಿಕ್ಕಿತ್ತು. 2026ವರೆಗೂ ಶನಿ ಇದೆ. ಶನಿ ಆದ ನಂತರ ಬುಧ ಬರುತ್ತೆ. ಬುಧನ ಕಾಂಬಿನೇಷನಲ್ಲಿ 8 ಬಂದಿರೋದ್ರಿಂದ ಮೆಡಿಕಲ್ ಲೈನೇ ಸೂಟ್ ಆಗುತ್ತೆ. ಅದರಲ್ಲಿ ಟೀಚಿಂಗ್ ಸೈಡ್ ಹೋಗೋ ಸಾಧ್ಯತೆಯೂ ಜಾಸ್ತಿ ಇದೆ. 4th ಹೌಸ್ ಇಸ್ ದಿ ಹೌಸ್ ಆಫ್ ರಿಸರ್ಚ್ ಆ್ಯಂಡ್ ಟೀಚಿಂಗ್. ಕೇಳಿಸ್ತಾ? ತುಂಬ ಅದ್ಭುತವಾಗಿದೆ. ಏನು ತಲೆ ಕೆಡಿಸ್ಕೊಳ್ತಕ್ಕಂಥ ವಿಚಾರವೇ ಇಲ್ಲ. ವಿವಾಹ ಮಾತ್ರ ಸ್ವಲ್ಪ ನಿಮಗೆ ಸಮಸ್ಯೆ ಕೊಡುತ್ತೆ. ಎಜುಕೇಷನ್ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ. ವಿವಾಹ ಒಂದೇ ನಿಮಗೆ ಕಾಡುತ್ತೆ. ಅದು ಬಿಟ್ಟರೆ ಎಜುಕೇಷನ್ ತುಂಬ ಚೆನ್ನಾಗಿ ಮುಂದುವರಿಸ್ತಾರೆ. ಬಲಗೈ ಕಿರುಬೆರಳಿಗೆ ಒಂದು ಗ್ರೀನ್ ಎಮರಾಲ್ಡ್ ಅಂತ ಬರುತ್ತೆ, ಧರಿಸಿ, ಒಳ್ಳೆಯದಾಗಲಿ. ಮುಂದಿನ ಕರೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಹಲೋ ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಅದೇ ನನ್ನ ಮಗಳದು ಅದೇ ಕೇಳಬೇಕಾಗಿತ್ತು. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 17th November 2010. ಓಕೆ, ಹುಟ್ಟಿದ ಸಮಯ? 11:15 ಮೇಡಮ್. ಬ್ಯಾಂಗ್ಳೂರು. ಬೆಳಿಗ್ಗೆನ ಸಾಯಂಕಾಲನ ಹೇಳೋದೇ ಇಲ್ವಲ್ಲ? ಬೆಳಗ್ಗೆನ ಸಂಜೆನಾ ಮೇಡಮ್? ಬೆಳಗ್ಗೆ ಮೇಡಮ್, ಬೆಳಗ್ಗೆ. ಓಕೆ, ದಯವಿಟ್ಟು ಟೈಮ್ ಹೇಳಿದಾಗ ಬೆಳಿಗ್ಗೆನ ಸಾಯಂಕಾಲ ಹೇಳಿ. 2 ಅವರ್ ಬರುತ್ತೆ, AM PM ಬರುತ್ತೆ. ಊರು ಹೇಳಿ, ಬೇಗ ಹೇಳಿ, ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲಿ ಬೆಳಗ್ಗೆ ಮೇಡಮ್. ಟೈಮ್ ಹೇಳಿ. ಊರೇ 11:15 ಬೆಳಿಗ್ಗೆ ತಾನೆ? ಓಕೆ, ಊರು ಹೇಳಿ. ಬ್ಯಾಂಗ್ಳೂರು. ಬ್ಯಾಂಗ್ಳೂರು. ಓಕೆ, ಪ್ರಶ್ನೆ ಕೇಳಿ. ಅದೇ ಅವಳು ಇವಾಗ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಅವಳಿಗೆ ಯಾವ ಲೈನ್ ಸೂಟ್ ಆಗತ್ತೆ ಅಂತ. ಕಾಮರ್ಸ್ ಕೊಡ್ಸೋದಾ, ಸೈನ್ಸ್ PUC ಇಲ್ಲಂದ್ರೆ ಏನು ಅಂತ ಸರ್? ಮತ್ತೆ ಹೇಗೆ ಇದೆ ಎಜುಕೇಶನ್? ಈಗ ನಾನು ಹೇಳಿದ್ ಕೇಳ್ತಾರ, ಅವ್ರನ್ನೇನು ಕೇಳೋದಿಲ್ಲ ನೀವು. ಬುಧ ದೇಶ ನಡೀತಾ ಇದೆ. ಬುಧ 11, 6, 9 ಬರ್ತಾ ಇದೆ. ಬುಧ ಎಲ್ಲಿವರೆಗೂ ಇದೆ ನೋಡೋಣ. 2038ವರೆಗೂ ಬುಧ ಇರೋದ್ರಿಂದ ಅವ್ರಿಗೆ ಫಿನಾನ್ಸ್ ಸೈಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಫಿನಾನ್ಸ್ ಅಂದರೆ ಅವ್ರು MBA ಫಿನಾನ್ಸು ಅಥವಾ CA ಈ ಥರ ಕಾಂಬಿನೇಷನ್ ಭಾಳ ಒಳ್ಳೆಯದಾಗುತ್ತೆ. ಸೈನ್ಸ್ ಬೇಡ, ಕಾಮರ್ಸ್ ತುಂಬ ಚೆನ್ನಾಗಿದೆ. 6-11 ಕಾಂಬಿನೇಷನ್ನು ಕಾಮರ್ಸಲ್ಲಿ, ಫಿನಾನ್ಸಲ್ಲಿ ತುಂಬ ಒಳ್ಳೆ ಪೊಸಿಷನ್ನು, ಟಾಪ್ ಪೊಸಿಷನ್ಗೆ ಹೋಗ್ತಾರೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಇವರೆಲ್ಲ ಬಂದು ನಮ್ಮ ಕ್ಲಾಸಿಗೆ ಸೇರ್ಬೇಕು ಇವರೆಲ್ಲ ಅಲ್ವಾ? ಅದು ಹೇಳ್ಬೇಕು, ಕ್ಲಾಸಿಗೆ ಸೇರ್ಕೊಳ್ಳಿ ಅಂತ. ಹೇಳಮ್ಮ. ಹಲೋ, ಹೇಳಿ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ರಾಜೇಶ್ವರಿ ಅಂತ, ಆನೇಕಲ್ಲಿಂದ ಮ್ಯಾಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮ್ಯಾಮ್. ಡೇಟ್ ಆಫ್ ಬರ್ತ್ ಹೇಳಿ. 10/6/1994 ಮ್ಯಾಮ್. ಓಕೆ, ಹುಟ್ಟಿದ ಸಮಯ?
ಸಮಯ ಗೊತ್ತಿಲ್ಲ ಮ್ಯಾಮ್. ನಂಗೆ ಗೊತ್ತು, ಅವ್ರು ಮಾತಾಡೋಕ್ಕಿಂತ ಮುಂಚೆ ಮೇಡಮ್ ಸಮಯ ಗೊತ್ತಿಲ್ಲ ಅಂದಾಗ ಪ್ರಶ್ನಾಶಾಸ್ತ್ರ ನಾನು ಹೇಳ್ತಾ ಇದ್ದೀನಿ, ಪ್ರಶ್ನಾಶಾಸ್ತ್ರ ಅಂತ ಅವ್ರ ವಾಯ್ಸಲ್ಲೇ ಹೇಳ್ತೀನಿ ಅವ್ರು ಡೇಟ್ ಆಫ್ ಬರ್ತ್ ಇದೆಯೋ ಇಲ್ವೋ ಅಂತ. ಅವ್ರ ವಾಯ್ಸಲ್ಲಿ ಸ್ವರ ವಿಜ್ಞಾನ ಗೊತ್ತು ನಮಗೆ, ಸ್ವರ ವಿಜ್ಞಾನ, ನೀವು ಸ್ವರ ವಿಜ್ಞಾನದಲ್ಲೇ ಹೇಳ್ತೀನಿ ಇವ್ರ ಡೇಟ್ ಆಫ್ ಬರ್ತ್ ಇದೆಯೋ ಇಲ್ವೋ ಅಂತ. ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ 1ರಿಂದ 249 ಒಂದು ಸಂಖ್ಯೆ ಹೇಳಿ ಮೇಡಮ್. 100 ಮ್ಯಾಮ್. 100. ಓಕೆ, ಏನ್ ಪ್ರಶ್ನೆ ಇದೆ ಅಂದ್ರೆ ನೀವು ಏನು ಇರೋ ಬರೋ ಚಾನಲ್ ಎಲ್ಲ ನೋಡ್ತೀರಾ ಜ್ಯೋತಿಷ್ಯ? ಇಲ್ಲ ಸರ್. ಬರೇ ಸುಳ್ಳು, ಬಾಯಿ ತೆಗೆದ್ರೆ ಸುಳ್ಳು, ಬರೀ ಸುಳ್ಳು. ಅವನೇನು ಹೇಳ್ದ ಅದನ್ನು ಮಾಡೋದು ಮನೇಲಿ, ಇದನ್ನೇನು ಹೇಳ್ದ ಮನೇಲಿ ಮಾಡೋದು. ಒಂದು ಪ್ರೋಗ್ರಾಮ್ನ ಫಾಲೋ ಮಾಡಿಬಿಟ್ಟು ಜ್ಯೋತಿಷ್ಯನ ಕಲೀರಿ. ಅದ್ರ ಜೊತೆಗೆ ಇನ್ನೊಂದು ವಿಚಾರ, ನಮ್ಮ ಪ್ರೋಗ್ರಾಮ್ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತ್ ಇಲ್ಲದವ್ರು ಪ್ರಶ್ನಾಶಾಸ್ತ್ರ ಹೋಗ್ತಾರೆ ಅಂತ ಎಲ್ಲರಿಗೂ ಗೊತ್ತು. ನಿಮಗೆ ಗೊತ್ತಿಲ್ಲ ಅಂದರೆ ಇವತ್ತೇ ಅವ್ರಿಗೆ ಫಸ್ಟ್ ಫಾಲೋ ಮಾಡಿದ್ರೆ ಸುಮ್ಮನೆ ಎಲ್ಲ ಕಡೆ ಆ ದೊಡ್ಡ ದೊಡ್ಡ ಚಾನಲ್ ಕಾವಿ ಬಟ್ಟೆ ಹಾಕೊಳ್ತಾರಲ್ಲ ಅವ್ರ ಹಿಂದೆ ಹೋಗುವಂಥ. ನಮ್ಮ ಅಮ್ಮಗೆ ಗೊತ್ತಿಲ್ಲ ಸರ್. ಗೊತ್ತಮ್ಮ, ಅದಕ್ಕೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು ಅಂತ ತಾನೇ ನಾವು ಹೇಳ್ತಾ ಇರೋದು. ಈಗ ಹೇಳಿ, ಯಾವ್ದು ನಿಮ್ಮ ಪ್ರಶ್ನೆ ಏನು? ಸರ್ ಬಲ್ಕೊಂಡು ಒಂದು ತಿಂಗಳಿಂದ ಹೊಡ್ಕೊಂತ ಇದೆ ಸರ್. ಅದಕ್ಕೆ ಅದೇ ಇವತ್ತು ಯಾಕೋ ಎಲ್ಲ ಮಂಗಳವಾರ ಬೆಳಿಗ್ಗೆ ಯಾರೋ ಬಾಗಲಕೋಟವ್ರಿಗೆ ಹೊಡ್ಕೋತಾ ಇತ್ತು, ಈಗ ಯಾರೋ ಆನೇಕಲ್ಲವ್ರಿಗೆ ಹೊಡ್ಕೋತಾ ಇದೆ. ನನಗೆ ಹೊಡ್ಕೊಳ್ತಾ ಇಲ್ಲ ಸರ್. 1 ತಿಂಗಳಿಂದ ಹೊಡ್ಕೊಂತ ಇದೆ ಸರ್. ಇದು ಭಾಳ ಸುಲಭವಾಗಿರ್ತಕ್ಕಂಥದ್ದು. ಓಕೆ, ನಿದ್ದೆ ಚೆನ್ನಾಗಿ ಮಾಡಿ, ಅದ್ರ ಜೊತೆಗೆ ಕಣ್ಣಿನ ಎಕ್ಸಸೈಸ್ ಚೆನ್ನಾಗಿ ಮಾಡಿ. ಅದು ಇಟ್ ಈಸ್ ಎ ವೀಕ್ನೆಸ್ ಅಂತ ಹೇಳ್ತೀವಿ ಜಾತಕದಲ್ಲಿ. ನೀವೊಂದು 2-3 ಚಾನಲ್ಗೆ ಫೋನ್ ಮಾಡಿ, ಸರಿಯಾಗಿ ಹೇಳ್ತಾರೆ ನಿಮಗೆ ರಾಹು ದೋಷ ಇದೆ, ಶನಿ ದೋಷ ಇದೆ. ಇಲ್ಲಿ ನಿಮಗೆ 8ನೇ ಮನೆ, 12ನೇ ಮನೆ, 6ನೇ ಮನೆ ಸಮಸ್ಯೆ ಇದ್ದರೆ ಬರುತ್ತೆ. ಇಲ್ಲಿ ನಮ್ಮ ಜಾತಕದಲ್ಲಿ ಯಾವುದು ಏನು ಪ್ರಾಬ್ಲಮ್ ಇಲ್ಲ, ಏನೂ ಕೊಟ್ಟಿಲ್ಲ, ಸಮಸ್ಯೆಯೇ ಇಲ್ಲ. ಬಳಗ ನೋಡ್ಕೊಳ್ಳೋದು ಹೋಗ್ಬಿಟ್ಟು ಡಾಕ್ಟರ್ ಹತ್ರ ತೋರಿಸಿ. ಓಕೆ, ಇದು ವೀಕ್ನೆಸ್. ಅದು ಬಳಗ ನೋಡ್ಕೊಳ್ಳೋದು ಅಂದರೆ ವೀಕ್ನೆಸ್. ಈ ಮೂಢನಂಬಿಕೆ ಹೆಚ್ಚಾಗಿ ನಮ್ಮ ಜ್ಯೋತಿಷ್ಯ ಮೂಲೆ ಗುಂಪಾಗ್ಬಿಟ್ಟಿದೆ. ಇದಕ್ಕೆಲ್ಲ ನಾನು ಆನ್ಸರ್ ಮಾಡ್ಕೊಂಡು ಕೂತ್ಕೊಂಡ್ರೆ ಹೊಡ್ಕೋತಾ ಇದೆಯಮ್ಮ, ಅದು ವೀಕ್ನೆಸ್ ಎಲ್ಲರಿಗೂ ಆಗುತ್ತೆ, ನಮಗೂ ಹೊಡ್ಕೊಳುತ್ತೆ. ಅದು ಕಂಟಿನ್ಯೂಸ್ ಆಗಿ ಒಂದು 5-6 ದಿವಸ ಎಲ್ಲರಿಗೂ ಬರುತ್ತೆ ಅದು. ಯಾಕೆಂದರೆ ಅಲ್ಲಿ ನರ್ವಲ್ಲಿ ಬ್ಲಡ್ ಫ್ಲೋ ಇರೋಲ್ಲ. ಡಾಕ್ಟ್ರ್ ಹತ್ರ ಹೋಗಿ ಕೇಳ್ರಿ, ಹೇಳ್ತಾರೆ ಅದಕ್ಕೆ ಚೆನ್ನಾಗಿ ಮಸಾಜ್ ಮಾಡಬೇಕು. ಆ ಕಣ್ಣಿಗೆ ಚೆನ್ನಾಗಿ ಮಸಾಜ್ ಮಾಡಬೇಕು, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಅದು ವೀಕ್ನೆಸ್. ಇವಾಗ ಕೈ ಯಾಕೆ ಅಲ್ಲಾಡುತ್ತೆ ಹಿಂಗೆ ಒಬ್ರಿಗೆ ವಯಸ್ಸಾದಾಗ? ಹಿಂಗೆ ಯಾಕೆ ಅಲ್ಲಾಡುತ್ತೆ? ಹಿಂಗೆ ಯಾಕೆ ಅಲ್ಲಾಡಿಸ್ತಾರೆ? ಓ, ಜಾತಕ ಯಾವುದೋ ಅಲ್ಲಾಡಿಸ್ತಾ ಇದೆಯಾ? ಜಾತಕ ಅಲ್ಲಾಡಿಸ್ತಾ ಇದೆ. ನಿಮ್ಮಂಥವ್ರಿಂದನೇ ಜ್ಯೋತಿಷ್ಯ ಹಾಳಾಗಿರೋದು. ಹೋಗ್ರಿ ಸುಮ್ಮನೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಇನ್ನು 108ನೇ ಬ್ಯಾಚು ಆಗಸ್ಟ್ 11ನೇ ತಾರೀಕಿಂದ ಶುರು ಆಗಿದೆ. ಈಗ ಮುಂದಿನ ಬ್ಯಾಚ್ 109ನೇ ಬ್ಯಾಚು ಸೆಪ್ಟೆಂಬರ್ 24ರಿಂದ ಶುರು ಆಗ್ತಿದೆ. ಸೊ ಆ ಕ್ಲಾಸಸ್ ಬಗ್ಗೆ ಕೂಡ ಆಗಸ್ಟ್ 23ನೇ ತಾರೀಕು ಕೂಡ ಫ್ರೀ ಕ್ಲಾಸಸ್ಗಳು ನಡೀತಾ ಇರುತ್ತೆ. ಸೊ ಆ ಕ್ಲಾಸಸ್ಸಲ್ಲಿ ಏನೆಲ್ಲ ಕಲಿತೀರಾ ನೀವು ಅನ್ನೋದ್ರ ಬಗ್ಗೆ, ಹಾಗೆ 15 ದಿನದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ
ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರೂಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ತೇನೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಗೀತಾ, ಬ್ಯಾಂಗ್ಳೂರಿಂದ ಮಾತಾಡ್ತಾ ಇದ್ದೀನಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 1/10/1991. ಓಕೆ, ಹುಟ್ಟಿದ ಸಮಯ 12:55 AM midnight. ಓಕೆ, ಹುಟ್ಟಿದ ಊರು ಬ್ಯಾಂಗ್ಳೂರ್. ಸರಿ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದಾರೆ ಮಾತಾಡಿ. ಇವ್ರದ್ದು ಮಿಥುನ ಲಗ್ನ, ಮಿಥುನ ರಾಶಿ, ಆರಿದ್ರಾ ನಕ್ಷತ್ರ 2ನೇ ಪಾದ. ಸದ್ಯಕ್ಕೆ ಶನಿ ದಶೆ ನಡೀತಾ ಇರ್ತಕ್ಕಂಥದ್ದು. ಜಾಬ್ ವಿಚಾರದಲ್ಲಿ ಮತ್ತು ಮದುವೆ ವಿಚಾರದಲ್ಲಿ ಎರಡೂ ಕೂಡ 50-50 ಇರುತ್ತೆ. ಪ್ರಶ್ನೆ ಕೇಳಿ. ಬೇಸಿಕಲಿ ಜಾಬ್ ಬಗ್ಗೆನೇ ಕೇಳಬೇಕಾಗಿತ್ತು. ಬಿಕಾಸ್ ಎಲ್ಲ ಕಡೆ ಅಪ್ಲೈ ಮಾಡಿದ್ದಾನೆ. ಈಸ್ ಹೈಲಿ ಎಜುಕೇಟೆಡ್, ಬಟ್ ಜಾಬ್ ಸಿಗ್ತಾ ಇಲ್ಲ. ಪ್ಲಸ್ ಮ್ಯಾರೇಜ್ ಆಲ್ಸೋ ನಥಿಂಗ್. ಹೈಲಿ ಎಜುಕೇಟೆಡ್ಗೆ ಕೊಡಬೇಕು ಅನ್ನೋದು ಕರ್ಮಫಲ ಮತ್ತು ಜ್ಯೋತಿಷದಲ್ಲಿ ಇಲ್ಲ. ಓಕೆ, ಅಸ್ಟ್ರಾಲಜಿ ಈಸ್ ಬೇಸ್ಡ್ ಆನ್ ಕರ್ಮಾಸ್. ಇವರಿಗೆ ಸ್ಯಾಟ್ರನ್ ದಶ 2020ರಿಂದ ನಡೀತಾ ಇದೆ, 39ವರೆಗೂ ಇದೆ. 3rd ಹೌಸ್ ಅವ್ರಿಗೆ ಸೇಲ್ಸು, ಮಾರ್ಕೆಟಿಂಗು ಅಥವಾ ಕಮ್ಯುನಿಕೇಷನ್ ಫೀಲ್ಡು ಅಥವಾ ನೆಟ್ವರ್ಕಿಂಗು ಇಷ್ಟರಲ್ಲಿ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಹಾಗೆ ಫೈನಾನ್ಸಸ್ಸು ಕೂಡ ತುಂಬ ಕಮ್ಮಿ ಇರೋದ್ರಿಂದ ಹಿ ಹ್ಯಾಸ್ ಟು ಸೆಟಲ್ ಫಾರ್ ಲೋವರ್ ಸ್ಯಾಲ್ರಿ. ಇಲ್ಲ ಅಂದರೆ ಶನಿ ಮನೇಲಿ ಕೂರಿಸುತ್ತೆ, ಸುಮ್ಮನೆ ಏನೂ ಮಾಡ್ದಲೆ ತ್ರಿಶಂಕು ಸ್ಥಿತಿಯಲ್ಲಿ ಕೂಡಿಸುತ್ತೆ. 3rd ಹೌಸ್ ಇಸ್ ನಾಟ್ ಅಟ್ ಆಲ್ ಎ ಗುಡ್ ಹೌಸ್ ಫಾರ್ ಇದು ಜಾಬ್ಗೆ. ಅದ್ರ ಜೊತೆ ಮ್ಯಾರೇಡ್ ಲೈಫನ್ನು ಕೂಡ ಕೊಡಲ್ಲ ಅದು. 3rd ಹೌಸು ಮ್ಯಾರಿಡ್ ಲೈಫು ಸ್ವಲ್ಪ ಸಮಸ್ಯೆ ಮಾಡಿಬಿಡುತ್ತೆ. ಸೊ ಏನು ಮಾಡ್ತಾ ಇದ್ದಾರೆ ಏನೂ ಹೇಳಲೇ ಇಲ್ಲ, ಅಷ್ಟೇನಾ? ಅವ್ರು ಕೆಲಸ ಮಾಡ್ತಾ ಇದಾರ ಮೇಡಮ್ ಈಗ? ಏನು ಓದಿದ್ದಾರೆ ಹೇಳ್ತಾ ಇಲ್ಲ. ಹೈಲಿ ಎಜುಕೇಟೆಡ್ ಅಂದ್ರು. ಅಲ್ಲ, ಹೈಲಿ ಎಜುಕೇಟೆಡ್ ಅಂತಂದರೆ 60 ವರ್ಷದವರೆಗೂ ಓದ್ತಾ ಇದ್ರು, ಅದನ್ನು ವೆರಿ ಹೈಲಿ ಎಜುಕೇಟೆಡ್. ಓದಿರೋದೇನು? ಮಾಸ್ಟರ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಫ್ರಮ್ ಇಂಗ್ಲೆಂಡ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಏನು ಪ್ರಾಜೆಕ್ಟು? ಬೇಸಿಕ್ಲಿ ಟು ಡೂ ವಿತ್ ಸಪ್ಲೈ ಚೈನ್ ಅಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. SCM ನೀವು ಮಾತಾಡ್ತಾ ಇರೋದು. ಕರೆಕ್ಟ್. ಸೊ ಅವರು ನೆಟ್ವರ್ಕಿಂಗಲ್ಲಿ ಇರಬೇಕು. 3rd ಹೌಸ್ ಇಸ್ ದಿ ಹೌಸ್ ಆಫ್ ನೆಟ್ವರ್ಕಿಂಗ್. ಅದಿಲ್ಲ ಅಂದರೆ ನೀವು ಹೇಳ್ತಕ್ಕಂಥ ಲಾಜಿಸ್ಟಿಕ್ಸ್. ಓಕೆ, ಅದಿಲ್ಲ ಅಂತಂದರೆ ಸೇಲ್ಸ್, ಮಾರ್ಕೆಟಿಂಗ್. ಈ ಲೈನ್ ಮಾತ್ರ ತೋರಿಸುತ್ತೆ. ಅವ್ರು ಮಾಡಿರ್ತಕ್ಕಂಥ ಲೈನಲ್ಲಿ ಜಾಬ್ ಆಫರ್ಸು 3rd ಹೌಸ್ ಬಂದಾಗ ತುಂಬಾ ಕಷ್ಟ. ಅಬ್ರಾಡಲ್ಲೇ ವರ್ಕ್ ಮಾಡೋಕ್ಕೆ ಕೇಳಿ. ಇಲ್ಲ ಅಂದರೆ ಶನಿ ದಶದಲ್ಲಿ ಅಬ್ರಾಡಲ್ಲೇ ಸಜೆಸ್ಟ್ ಮಾಡ್ತೀನಿ. ಅಬ್ರಾಡಲ್ಲಿ ಇದ್ದರೆ ಅಲ್ಲೇ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಪರವಾಗಿಲ್ಲ, ಅಬ್ರಾಡ್ ಜಾಬಲ್ಲೇ ಸಜೆಸ್ಟ್ ಮಾಡ್ತೀನಿ. ಇದು ಸ್ವಲ್ಪ ಟಫ್ ಕಾಂಬಿನೇಷನ್, ಏನು ಮಾಡೋಕ್ಕಾಗಲ್ಲ. ಈ ಹ್ಯಾಸ್ ಟು ಸೆಟಲ್ ಡೌನ್ ಫಾರ್ ಲೋವರ್ ಸ್ಯಾಲ್ರಿ. ಈಗ ನಾವು ತುಂಬ MBA ಓದ್ಬಿಟ್ಟಿರ್ತೀವಿ. ನನ್ನ ಫ್ರೆಂಡಿಗೆ 50,000 ಸಂಬಳ ಸಿಕ್ಕಿರುತ್ತೆ. ನಾನು ಅವನ ಜೊತೆನೇ ಓದಿರ್ತೀನಿ. ನನಗೆ ಸಿಗ್ತಾನೇ ಇಲ್ಲ. ನನಗೆ 25-30 ಕೊಡ್ತೀನಿ, ಬೇಕಾದ್ರೆ ಬಾ, ಬೇಡದವ್ರಿಗೂ. ಅವ್ರವ್ರ ಹಣೆ ಬರಹ ತೋರಿಸುತ್ತೆ, ಏನು ಮಾಡೋಕ್ಕಲ್ಲ. ವಿ ಹ್ಯಾವ್ ಟು ಸೆಟಲ್ ಡೌನ್ ಲೋ. ಎಜುಕೇಷನ್ ವಿಲ್ ನಾಟ್ ಗ್ಯಾರಂಟಿ ಜಾಬ್. ಅದಕ್ಕೆ ಜ್ಯೋತಿಷ್ಯ ಕಲೀರಿ. ಅಸ್ಟ್ರಾಲಜಿ ಕಲಿಯಲ್ಲ ಇವರೆಲ್ಲ. ಹೈಲಿ ಕ್ವಾಲಿಫೈಡ್ ಅವರೇ ಅಸ್ಟ್ರಾಲಜಿ ಕಲಿಯಲ್ಲ. ಹೈಲಿ ಕ್ವಾಲಿಫೈಡ್ ಅಸ್ಟ್ರಾಲಜಿ ನೋಡಿದ್ರೆ ಹೌ ದಿ ಸೈನ್ಸ್ ಬಿಹೇವ್ಸ್ ಓದಬೇಕು. ಓಕೆ, ಮುಂದೆ ಹೋಗೋಣ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಕೇಳಿಸ್ತದೆ, ಮಾತಾಡಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಏನ್ ಹೆಸರು? ನಮ್ದು ಸುಂತಾ ಅಂತ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಯಜಮಾನ್ ಬಗ್ಗೆ ಕೇಳ್ತಿತ್ತು ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಇದೆಯಾ? 27/10/1969. ಓಕೆ, ಹುಟ್ಟಿದ ಬೆಳಗ್ಗೆ 8:30. ಓಕೆ ಓಕೆ ರೀ, ಇನ್ನೊಂದ್ಸರಿ ಇಯರ್ ಹೇಳಿ. 27/10/1969. ಓಕೆ ಓಕೆ. ಹುಟ್ಟಿದ ಸಮಯ ಬೆಳಿಗ್ಗೆ 8:30. ಬೆಳಿಗ್ಗೆ 8. ಊರು? ಹುಬ್ಬಳ್ಳಿ ಮೇಡಮ್. ಓಕೆ ಮೇಡಮ್, ಏನ್ ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ. ಏನೋ ಕುಟ್ಟೋ ಜಾಗದಲ್ಲಿ ಅವ್ರು ಅದು ಏನು ಕುಟ್ತಾವ್ರೋ ಬೆಳಿಗ್ಗೆ ಎದ್ದು ಗೊತ್ತಾಗ್ತಾ ಇಲ್ಲ ಅಲ್ಲಿ. ಈಗ ಸದ್ಯಕ್ಕೆ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ ಸ್ವಲ್ಪ ಆರೋಗ್ಯ ಮತ್ತು ವ್ಯಾಜ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ವ್ಯಾಜ್ಯ
ಹೇಳಿ. ಅವ್ರಿಗೆ ಆರೋಗ್ಯ ಸಮಸ್ಯೆ ಭಾಳ ಐತಿ ಗುರುಜಿ, ಅದಕ್ಕೆ ಕೇಳ್ತೇವೆ. ಅದು ಈ ಶನಿ ದಶೆಯಲ್ಲಿ ಲಾಂಗ್ ಟರ್ಮ್ ಇರ್ತದೆ ಆರೋಗ್ಯ. 6ನೇ ಮನೆ ಅಂತಂದಾಗ ಸಣ್ಣ ಪ್ರಮಾಣದಲ್ಲಿರುತ್ತೆ, ಯೋಚನೆ ಮಾಡುವಂಥದ್ದು ಏನು ಹೇಳ್ತಾ ಇಲ್ಲ ನಾನು, ತಲೆ ಕೆಡಿಸ್ಕೊಳ್ದೇ ಇರ್ತಕ್ಕಂಥದ್ದು, ದಟ್ ದೀರ್ಘಕಾಲ ಇರ್ತಕ್ಕಂಥದ್ದು. ಉಪವಾಸವನ್ನು ಮಾಡಬೇಕು. ಉಪವಾಸವನ್ನು ಮಾಡಿದ್ರೆ ಬಾಡಿ ಪೂರ್ತಿ ರಿಜ್ಯೂನೇಟ್ ಆಗುತ್ತೆ. ಶನಿವಾರ ಮಾಡಿ ಮೊದಲನೇದು. ಎರಡನೇದು, ಪ್ರತಿ ಶನಿವಾರ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಡವರಿಗೆ ಒಂದು 2-3 ಜನಕ್ಕೆ ಹಣ್ಣುಗಳನ್ನು ದಾನವಾಗಿ ಕೊಟ್ಬಿಟ್ಟು ಬನ್ನಿ. ಆರೋಗ್ಯ ಆರಾಮಾಗಿ ಸರೋಗುತ್ತೆ. ಮೇಜರ್ ಆರೋಗ್ಯ ಸಮಸ್ಯೆ ಇಲ್ಲ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ಮೈಸೂರಿಂದ ಸುಮಾ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗನ ಬಗ್ಗೆ ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. ಡೇಟ್ ಆಫ್ ಬರ್ತ್ 23/12/2008. ಓಕೆ, ಹುಟ್ಟಿದ ಸಮಯ? ಸಮಯ ಬೆಳಿಗ್ಗೆ 3 ಗಂಟೆನಾ? 23/12/2008 ಮೇಡಮ್. ಓಕೆ, ಸಮಯ ಹೇಳಿ. 6:40 ಬೆಳಿಗ್ಗೆ. ಓಕೆ, ಹುಟ್ಟಿದೂರು? ಮಂಡ್ಯ. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಸರ್, ಎಜುಕೇಶನ್ ಬಗ್ಗೆ. ಕಾಮರ್ಸ್ ಅಲ್ಲಿ ಓದ್ತಾ ಇದ್ದಾನೆ, PU. ನೀವು ಯಾವಾಗ ಜ್ಯೋತಿಷ ಕಲಿತೀರಾ? ನೀವು ಯಾವಾಗ ಎಜುಕೇಶನ್ ಮಾಡ್ತೀರಾ ಜ್ಯೋತಿಷದ್ದು? ನೀವು ಯಾವಾಗ ಜ್ಯೋತಿಷ ಕಲಿತೀರಮ್ಮ? ಫ್ರೀ ಕ್ಲಾಸ್ ಸೇರಿದ್ದೆ ಸರ್ ನಾನು. ಫ್ರೀ ಕ್ಲಾಸ್ ಚೆನ್ನಾಗಿರ್ಲಿಲ್ವಾ ಹೋಗ್ಲಿ? ಚೆನ್ನಾಗಿತ್ತು ಸರ್. ಈ ಸರ್ ಅಂತೂ ಚೆನ್ನಾಗಿ ಮಾಡಿದ್ರಿ ಸರ್, ಎಲ್ಲ ನೀಟಾಗಿ ಎಲ್ಲ ಚೆನ್ನಾಗಿತ್ತು ಸರ್, ಅರ್ಥ ಆಗುತ್ತೆ. ಗುರುದಶೆ ನಡೀತಾ ಇದೆ. 1-9-1-4 ತೋರಿಸ್ತಾ ಇದೆ. ಸರಿಯಾಗಿರ್ತಕ್ಕಂಥ ಜಾಬ್ಗೆ ಅಥವಾ ಎಜುಕೇಷನ್ಗೆ ಹೋಗ್ತಕ್ಕಂಥ ಕಾಂಬಿನೇಷನ್ನು ಗುರು ಕೊಡಲ್ಲ. ಕನ್ಫ್ಯೂಷನ್ ಕೊಟ್ಬಿಡ್ತಾನೆ. ಅವ್ರಿಗೆ ಹಲವಾರು ಆಲೋಚನೆ ಬರುತ್ತೆ. ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ ಅಂತ ಕನ್ಫ್ಯೂಷನ್ ಮಾಡಿ ಏನೂ ಮಾಡದೆ ಕೂರಿಸುತ್ತೆ. ಇಲ್ಲಿ ನನ್ನ ಸಜೆಷನ್ ಪ್ರಕಾರ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ರೆ ಒಳ್ಳೆಯದು. ಇರೋದ್ರಲ್ಲಿ ಸಿವಿಲ್ ಇಂಜಿನಿಯರಿಂಗ್. ಬಟ್ ಅಲ್ಲೂ ಕೂಡ ನೋಡಿ, ಕಾಮರ್ಸ್ ಸೇರಿರ್ಬೋದಮ್ಮ. ಆಮೇಲೆ ಅವನಿಗೆ ಈಗ ಕಾಮರ್ಸ್ ಸೇರಾದ್ಮೇಲೆ ಮತ್ತೆ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಹಂಗಾರೆ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀರಾ? ಅದಕ್ಕೆ ಉತ್ತರ ಕೊಡಿ ನೋಡೋಣ. ಅದಕ್ಕೆ ಅದನ್ನ ಬಿಟ್ಟು ನೆಕ್ಸ್ಟ್ BCA ಮಾಡಿದ್ರೆ ಇಂಜಿನಿಯರ್ ಅದು ಹೋಗ್ಬೋದಂತ ಸರ್. ನೋಡ್ದಾ, ನಿಮ್ಮಲ್ಲೇ ಗೊಂದಲ ಇದೆ. ಅದು ಇಲ್ಲೇ ತೋರಿಸ್ತಾ ಇದೆ. ನಿಮ್ಮ ಗೊಂದಲ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಗ್ರಹಗಳು ಆ 1ನೇ ಮನೆ ಬಂದರೆ ಬರೀ ಕನ್ಫ್ಯೂಷನ್ನೇ. ಇದು ಮಾಡಲಾ ಅದು ಮಾಡಲಾ ಅಂತ. ಇರೋದ್ರಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಆಯಿತು, ಅದು ನೋಡಿ. ಅದೇನೋ DCAಗೆ ಏನಾದ್ರು ಸೆಕೆಂಡ್ PUC ಕಾಮರ್ಸ್ ಆದಮೇಲೆ ಹೋಗ್ಬೋದಾ ಚೆಕ್ ಮಾಡ್ಕೊಳ್ಳಿ. ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗು, ಇವರಿಗೆ ಸಿವಿಲ್ ಇಂಜಿನಿಯರಿಂಗು ಉತ್ತಮವಾಗಿರುತ್ತೆ. ಯಾಕೆಂದರೆ ಇದಾದ ನಂತರ, ಗುರು ಆದ ನಂತರ 26 ಆದ ನಂತರ ಶನಿ ಬರುತ್ತೆ. ಶನಿ ಕಾಂಬಿನೇಷನಲ್ಲೂ ಕೂಡ 1-9 ಸಿಂಗಲ್ ಅಂದರೆ ಸೆಲ್ಫ್ ಎಫರ್ಟಿಂದ ಮಾಡ್ತಕ್ಕಂಥದ್ದು. ಶನಿ ಭೂಮಿಗೆ ಕಾರಕ ಆಗಿರೋದ್ರಿಂದ ನನ್ನ ಸಜೆಷನ್ನು ಸಿವಿಲ್ ಇಂಜಿನಿಯರಿಂಗ್ಗೆ ಟ್ರೈ ಮಾಡಿ. ಈಗ ತಾನೇ ಆಗಿರೋದ್ರಿಂದ ರಿವರ್ಸ್ ಮಾಡ್ಬೋದೇನೋ, 1 ವರ್ಷ ಲೇಟ್ ಆಗ್ಬೋದು. ಜಸ್ಟ್ 16 ವರ್ಷ, ಈಗ 10th ಫಸ್ಟ್ PUCಗೆ ಹೋಗಿರ್ತಾರೆ. ಸ್ವಲ್ಪ ರಿವರ್ಸ್ ಹೋಗಿ ಕೇಳಿ. ಇಷ್ಟೇ ನನ್ನ ಸಜೆಷನ್. ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಇನ್ನು ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಸಾಕಷ್ಟು ವೀಕ್ಷಕರ ಪ್ರಶ್ನೆಗಳಿಗೆ ಪರಿಹಾರವನ್ನು ಕೊಟ್ಟರಿ, ಉತ್ತರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಹಾಗೆ 23ನೇ ತಾರೀಕು ನೋಡಿ, ಇವರೆಲ್ಲ ಫ್ರೀ ಕ್ಲಾಸಿಗೆ ಬಂದಿದ್ದಾರೆ. ಫ್ರೀ ಕ್ಲಾಸಿಗೆ ಬಂದಾದಮೇಲೆ ಅದ್ಭುತ ಅಂತ ಹೇಳಿದ್ದಾರೆ. ಯಾರ್ಯಾರು ಇವತ್ತು ವಾಹಿನಿ ನೋಡಿದ್ದೀರಾ, ಫ್ರೀ ಕ್ಲಾಸ್ಗೆ ಬರ್ತಕ್ಕಂಥ ನಂಬರ್ಗೆ ದಯವಿಟ್ಟು ರಿಜಿಸ್ಟರ್ ಆಗಿ. ಇದೇ 23 ಸಂಜೆ 1 ಅವರು ನಿಮಗೆ ಜ್ಯೋತಿಷ್ಯ ಅಂದರೆ ಏನು, ಯಾವ ಥರ ಸುಲಭವಾಗಿರುತ್ತೆ, ಆ್ಯಪಲ್ಲಿ ಏನಿರುತ್ತೆ, ಹೇಗೆ ನಾವು ಹೇಳ್ಕೊಡ್ತೀವಿ, ಕಾನ್ಫಿಡೆನ್ಸ್ ಬರುತ್ತೆ. ಸೆಪ್ಟೆಂಬರ್ 24ಕ್ಕೆ ನಮ್ಮ ತರಗತಿ 11 ಗಂಟೆಯಿಂದ 7 ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಈಗಾಗಲೇ ನಾವು ತಿಳಿಸ್ಕೊಟ್ಟಿದ್ದೀವಿ ಜ್ಯೋತಿಷ್ಯ ಕಲಿಯೋದೆಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಫ್ರೀ ಕ್ಲಾಸಸ್ಸು ಆಗಸ್ಟ್ 23ನೇ ತಾರೀಕಿಂದ. ಸೊ ಹಾಗೆ ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರೂಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ ನೋಡಿ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು 86 ಬ್ಯಾಚ್ ಸ್ಟೂಡೆಂಟು ಗಜೇಂದ್ರ ಕುಮಾರ್ ಅಂದ್ಬಿಟ್ಟು. ಸೊ ನಕ್ಷತ್ರ ನಾಡಿ ಸ್ಟೂಡೆಂಟು. ಸೊ ನಾನು 2021 ಕಲ್ತಿದ್ದೆ. ಸೊ ಹೈಯರ್ ಕ್ಲಾಸ್ ಮಾಡಿದ್ದೀನಿ. ಸೊ ಅಗ್ನಿಹೋತ್ರ ಎಲ್ಲ ಕ್ಲಾಸ್ಗಳಿಗೂ ಮಾಡಿದ್ದೀನಿ, ಅಪ್ ಟು ವಾಸ್ತು ಗಂಟ ಮಾಡಿದ್ದೀನಿ. ಸೊ ನಾನೊಂದು ಚಿಕ್ಕದಾಗಿ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ. ಸೊ ಒಂದು ಅಂದರೆ
ನಾನು ಅಂತ ಮಗು ಹುಟ್ಟುವಾಗ 1ನೇ ಮನೆಯಿಂದ 2ನೇ ಮನೆಗೆ ಬರಬೇಕಂದ್ರೆ ಸೊ ಊಟ ತಿಂಡಿ ತಿಂತತೆ, 3ನೇ ಮನೆ ಸೊ ಕಮ್ಯುನಿಕೇಷನ್ ಚೆನ್ನಾಗಿರ್ತತೆ ಮಗುದು, ಸೊ 4ನೇ ಮನೆ ವಿದ್ಯಾಭ್ಯಾಸಕ್ಕೆ ಹೋಗ್ತತೆ, ಸೊ 5ನೇ ಮನೆ ಕ್ರಿಯೇಟಿವ್ ಆಗಿರ್ತತೆ 5ನೇ ಮನೆಗೆ, ಸೊ 6ನೇ ಮನೆಯಿಂದ ಕ್ರಿಯೇಟಿವ್ ಆಗಿದ್ಮೇಲೆ ಅವ್ನು ಜಾಬ್ ಹುಡುಕಬೇಕು, ಸೊ 6th ಮನೆ ಬೇಕು, ಸೊ 7ನೇ ಮನೆ ಫ್ಯಾಮ್ಲಿ ಮದುವೆ ಅಂತ ಬಂದರೆ 7ನೇ ಮನೆ, ಸೊ 8ನೇ ಮನೆ ಮದುವೆ ಆಗಿದ್ಮೇಲೆ ಸ್ವಲ್ಪ ಆಬ್ಸ್ಟಕಲ್ಸ್ ಇದ್ದೇ ಇರ್ತದೆ, ಸೊ 9ನೇ ಮನೆ ಅಂದರೆ ತಂದೆ ಆಗೇ ಆಗ್ತಾರೆ, 10ನೇ ಮನೆ ನೇಮ್ ಆ್ಯಂಡ್ ಫೇಮು, ಮತ್ತು 11th ಅಂದರೆ ಲೈಫಲ್ಲಿ ಎಲ್ಲ ಥರದ ಸಕ್ಸಸ್ ಇರ್ತದೆ. ಸಕ್ಸಸ್ ಆಗಿದ್ಮೇಲೆ 12ನೇ ಮನೆಗೆ ಒಂದಿನ ಇಲ್ಲ ಒಂದಿನ ಬಿಟ್ಟು ಹೋಗಲೇಬೇಕು. ಸೊ 1 ದಿನ 12 ಮನೆಗಳು ನಿಮಗೆ ಸೊ ಚಿಕ್ಕ